ಹಾಯ್ ಫ್ರೆಂಡ್ಸ್, ನಮಸ್ತೆ, ನಮಸ್ಕಾರ. ಇವತ್ತಿನ ವಿಡಿಯೋ ಪ್ರತ್ಯಂಗರಾ ದೇವಿ. ಇದು ಇವಾಗ ಇರೋದು ಬೆಂಗಳೂರು ಸೌತ್ ಉತ್ತರಲ್ಲಿ ಸುಬ್ರಹ್ಮಣ್ಯಪುರ ಪೋಸ್ಟ್ ನಿಯರ್ ತುರಳಿ ಫಾರೆಸ್ಟ್. ಸೇಮ್ ಶಿವಮೊಗ್ಗದಲ್ಲಿರೋ ಪ್ರತ್ಯಂಗರಾ ದೇವಿ ಥರನೇ ಹೋಮಗಳು ನೋಮಗಳು ಅಮಾವಾಸ್ಯೆಗೆ, ಹುಣ್ಣಿಮೆಗೆ, ಶುಕ್ರವಾರ, ಭಾನುವಾರ ಹೋಮಗಳು ಮಾಡ್ತಾರೆ. ಸೇಮ್ ಅದೇ ಥರನೇ ಇಲ್ಲಿ ನಿಯರ್ ಬೈ ಬ್ಯಾಂಗ್ಳೂರ್ ಇರೋರು ಹೋಗಿ ನೋಡ್ಕೊಂಡು ಪೂಜೆಗಳು ಮಾಡ್ಕೊಂಡ್ಬರ್ಬೋದು ಫ್ರೆಂಡ್ಸ್. ಇಷ್ಟ ಇಲ್ಲಿ ಮನಸಾರೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಬೇರೆ ಇನ್ನೇನು ಮಾಡಬೇಕಾಗಿದ್ದಿಲ್ಲ. ಇಲ್ಲಿ ಆ ಪ್ರಾರ್ಥನೆಯ ಫಲದಿಂದ ತಾವು ಮನೆಗೆ ಹೋಗೋದ್ರೊಳಗಡೆ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗೋದ್ರಲ್ಲಿ ಸಂಶಯ ಇಲ್ಲ. ಮತ್ತೆ ದೇವಿಯ ಸ್ವರೂಪನೂ ಸ್ವಲ್ಪ ವಿಭಿನ್ನವಾಗಿರ್ತದೆ. ಯಾಕಂತ ಹೇಳಿದ್ರೆ ಸಿಂಹದ ಮುಖ ಇರ್ತದೆ, ಮತ್ತೆ ಶಕ್ತಿ ಸ್ವರೂಪ ಆಗಿರ್ತದೆ. ಶಾಕ್ತ ಸಂಪ್ರದಾಯ ಮತ್ತೆ ಶಾಕ್ತ ಪರಂಪರೆಗೆ ಇಂದ ಆ ದೇವಿಯನ್ನ ಆರಾಧನೆ ಮಾಡ್ಕೊಳ್ತಾ, ತಂತ್ರ ಆಧಾರವಾಗಿ ಆ ದೇವಿಯನ್ನ ಇಲ್ಲಿ ಆರಾಧನೆಯನ್ನ ಮಾಡ್ತಾ ನಾವು ಈ ಕ್ಷೇತ್ರದಲ್ಲಿ ಅರ್ಚನೆ, ಜಪ, ತಪಾದಿಗಳನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಇದು ಈ ಕ್ಷೇತ್ರ ಕೇರಳದ ಒಂದು ಶೈಲಿಯಲ್ಲಿದ್ದು ತಾಂತ್ರಿಕ ಸಂಪ್ರದಾಯದಲ್ಲಿ ಇಲ್ಲಿ ಕೆಲವು ಅರ್ಚನೆಗಳು, ಜಪಗಳು, ತಪಗಳು ನಡೀತಾ ಇರ್ತದೆ. ಇಲ್ಲಿ ವಿಶೇಷವಾಗಿ ಪ್ರತ್ಯಂಗಿರಾ ಹೋಮ ಅಂತಕ್ಕಂಥ ಒಂದು ಹೋಮ ನಡೀತದೆ. ಇದರಲ್ಲಿ ಮೆಣಸಿನಕಾಯಿ ಬಳಸಿ ಹೋಮ ಮಾಡ್ತಕ್ಕಂಥದ್ದು ವಿಶೇಷ. ಏನಂತ ಹೇಳಿದ್ರೆ ಇಲ್ಲಿ ಶತ್ರು ಸಂಹಾರಕ್ಕೆ ಮತ್ತೆ ಮಾಟ ಮಂತ್ರ, ವಾಮಚಾರ ಇತ್ಯಾದಿಗಳ ಭಯ ಇದ್ರೆ, ಮತ್ತೆ ದೃಷ್ಟಿ ದೋಷ ಇತ್ಯಾದಿಗಳು ಯಾವುದೇ ವಿಧವಾಗಿರ್ತಕ್ಕಂಥ ಭಯ ಇತ್ತು ಅಂತ ಹೇಳಿದ್ರೆ ಈ ಪ್ರತ್ಯಂಗಿರಾ ಹೋಮವನ್ನ ಭಾಗವಹಿಸುವಂಥದ್ದು ಭಾರಿ ವಿಶೇಷ. ಅದಕ್ಕೋಸ್ಕರ ಇದನ್ನೇ ಶತ್ರುಬಾಧ ಅಥವಾ ಮಾಟ ಮಂತ್ರ, ವಾಮಚಾರ ಅಥವಾ ಯಾರು ನಮ್ಮನ್ನ ಸದಾಕಾಲ ದೂಷಿಸ್ತಾರೋ ಅಥವಾ ನಾವು ಮಾಡ್ತಕ್ಕಂಥ ಪ್ರಕ್ರಿಯೆಗಳಿಗೆ ಯಾವಾಗಾದ್ರೂ ನಮಗೆ ತೊಂದರೆ ಅಥವಾ ನಾವು ಮಾಡ್ತಕ್ಕಂಥ ಕೆಲಸಗಳಿಗೆ, ಅಡಚಣೆಗಳು ಇತ್ಯಾದಿಗಳಿಗೆ ನಿವಾರಣೆಗೆ ಅಂತೇಳಿ ಏನು ಮಾಡ್ತಾರೆ, ಇಲ್ಲಿ ಪ್ರತ್ಯಂಗಿರಾ ದೇವಿ ಹೋಮವನ್ನು ಮಾಡಿಸ್ತಾರೆ. ಈ ಕ್ಷೇತ್ರದಲ್ಲಿ ತಾವು ಏನೇ ಒಂದು ಸಂಕಲ್ಪವನ್ನು ಮಾಡಿದ್ರು ಕೂಡ ಅದು ಖಂಡಿತವಾಗ್ಲೂ ಇಲ್ಲಿ ನೆರವೇರ್ತದೆ. ಅದು ಸಾಕಷ್ಟು ನಿದರ್ಶನಗಳು ಕೂಡ ನಾವು ಇಲ್ಲಿ ನೋಡಿದ್ದೀವಿ.